ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಆಂಜನೇಯಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕುಂಭರಾಶಿಯಲ್ಲಿ ಜನಿಸಿದವರ ಜೀವನವು ಸಾಮಾನ್ಯವಾಗಿ ವಿಚಿತ್ರವಾದ ಆಲೋಚನೆಗಳು, ಹೊಸತನದ ಕನಸುಗಳು ಮತ್ತು ಸ್ವತಂತ್ರ ಮನೋಭಾವದಿಂದ ತುಂಬಿರುತ್ತದೆ. ಇವರು ಎಲ್ಲರಂತೆ ಯೋಚಿಸುವವರಲ್ಲ, ತಮ್ಮದೇ ಆದ ದಾರಿಯಲ್ಲಿ ನಡೆಯಲು ಇಷ್ಟಪಡುವವರು. ಅವರ ಮನಸ್ಸು ಒಂದೇ ಸಮಯದಲ್ಲಿ ಅನೇಕ ವಿಷಯಗಳನ್ನು ಆಲೋಚಿಸುತ್ತದೆ. ಕೆಲವೊಮ್ಮೆ ಇವರು ಹೊರಗೆ ಶಾಂತವಾಗಿರುವಂತೆ ಕಾಣಿಸಿದರೂ ಒಳಗೆ ದೊಡ್ಡ ಚಂಡಮಾರುತವೇ ನಡೆಯುತ್ತಿರುತ್ತದೆ. ಇಂತಹ ಕುಂಭರಾಶಿಯವರ ಜೀವನದಲ್ಲಿ ಮೇ 13, 14, 15 ಮತ್ತು 16ರಂದು ಎಸ್ ಎಂಬ ಹೆಸರಿನ ವ್ಯಕ್ತಿಯ ಮೂಲಕ ನಡೆಯುವ ಘಟನೆಗಳು ಒಂದು ವಿಶೇಷ ತಿರುವನ್ನು ತರುತ್ತದೆ. ಈ 4 ದಿನಗಳು ಸಾಮಾನ್ಯ ದಿನಗಳಂತೆ ಕಾಣಬಹುದು, ಆದರೆ ಆ ದಿನಗಳಲ್ಲಿ ನಡೆಯುವ ಸಣ್ಣ ಘಟನೆಗಳು ನಿಮ್ಮ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ಎಸ್ ಎಂಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಈಗಾಗಲೇ ಇದ್ದವರಾಗಿರಬಹುದು ಅಥವಾ ಹೊಸದಾಗಿ ಪ್ರವೇಶಿಸುವವರಾಗಿರಬಹುದು, ಆದರೆ ಅವರು ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಮೇ 13ರ ಬೆಳಗ್ಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರ ಶಾಂತಿ ಮತ್ತು ಅಶಾಂತಿ ಎರಡೂ ಒಂದೇ ಸಮಯದಲ್ಲಿ ಕಾಣಿಸುತ್ತದೆ. ನೀವೇನೋ ಹೊಸದೊಂದು ಆಗಲಿದೆ ಎಂಬ ಭಾವನೆಯಲ್ಲಿ ಇರುತ್ತೀರಿ. ದಿನದ ಆರಂಭದಲ್ಲಿ ಎಲ್ಲವೂ ಸಾಮಾನ್ಯವಾಗಿರುತ್ತದೆ, ಆದರೆ ಮಧ್ಯಾಹ್ನದ ನಂತರ ಎಸ್ ಎಂಬ ವ್ಯಕ್ತಿಯಿಂದ ಒಂದು ಸಂಪರ್ಕ ಬರುತ್ತದೆ. ಅದು ಒಂದು ಫೋನ್ ಕಾಲ್ ಆಗಿರಬಹುದು, ಒಂದು ಸಂದೇಶವಾಗಿರಬಹುದು ಅಥವಾ ನೇರ ಭೇಟಿಯಾಗಿರಬಹುದು. ಅವರ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ತಾಕುತ್ತವೆ. ಅವರು ನಿಮ್ಮ ಬಗ್ಗೆ ತುಂಬ ಗಮನ ಕೊಟ್ಟಂತೆ ಮಾತನಾಡಬಹುದು. ನೀವು ಇದನ್ನು ಮೊದಲಿಗೆ ಸಾಮಾನ್ಯವಾಗಿ ತೆಗೆದುಕೊಳ್ಳುತ್ತೀರಿ, ಆದರೆ ನಂತರ ಅವರ ಮಾತುಗಳಲ್ಲಿ ಒಂದು ವಿಶೇಷ ಅರ್ಥ ಇದೆ ಎಂದು ಭಾಸವಾಗುತ್ತದೆ. ಸ್ನೇಹಿತರೆ, ನೀವು ಆ ಮಾತುಗಳನ್ನು ಮರು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಕುಂಭರಾಶಿಯರ ಸ್ವಭಾವವೇ ಹಾಗೆ. ಅವರು ಹೊರಗೆ ತೋರಿಸದೆ ಒಳಗೆ ಬಹಳಷ್ಟು ಯೋಚಿಸುತ್ತಾರೆ. ಎಸ್ ವ್ಯಕ್ತಿಯ ಮಾತುಗಳು ನಿಮಗೆ ಒಂದು ಹೊಸ ಚಿಂತನೆಗೆ ದಾರಿ ಮಾಡಿಕೊಡುತ್ತದೆ. ಅವರು ನಿಮಗೆ ಒಂದು ಅವಕಾಶದ ಬಗ್ಗೆ ಹೇಳಬಹುದು ಅಥವಾ ನಿಮ್ಮ ಜೀವನದ ಒಂದು ಹಳೆಯ ವಿಷಯವನ್ನು ಮತ್ತೆ ನೆನಪಿಸಬಹುದು. ಈ ದಿನ ನೀವು ತುಂಬ ಆಲೋಚನೆಯಲ್ಲಿ ಮುಳುಗಿರುವಿರಿ. ಸಂಜೆಯ ವೇಳೆಗೆ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೀರಿ, ಆದರೆ ಇನ್ನೂ ಸ್ಪಷ್ಟತೆ ಸಿಗುವುದಿಲ್ಲ. ಎಸ್ ವ್ಯಕ್ತಿಯನ್ನು ನಂಬಬೇಕೋ ಬೇಡವೋ ಎಂಬ ಗೊಂದಲ ನಿಮ್ಮೊಳಗೆ ಮೂಡುತ್ತದೆ. ಮೇ 13ರಂದು ಪರಿಸ್ಥಿತಿ ಸ್ವಲ್ಪ ಬದಲಾಗುತ್ತದೆ. ಎಸ್ ವ್ಯಕ್ತಿಯ ವರ್ತನೆ ಇನ್ನಷ್ಟು ಆತ್ಮೀಯವಾಗುತ್ತದೆ. ಅವರು ನಿಮ್ಮೊಂದಿಗೆ ಹೆಚ್ಚು ಸಮಯ ಮಾತನಾಡಲು ಪ್ರಯತ್ನಿಸುತ್ತಾರೆ. ಅವರ ಮಾತುಗಳಲ್ಲಿ ಒಂದು ಭಾವನಾತ್ಮಕ ಸ್ಪರ್ಶವಿರುತ್ತದೆ. ನೀವು ಇದನ್ನು ಗಮನಿಸುತ್ತೀರಿ. ಆದರೆ ಕುಂಭರಾಶಿಯವರಿಗಾಗಿ ನೀವು ತಕ್ಷಣ ಯಾರನ್ನು ಸಂಪೂರ್ಣವಾಗಿ ನಂಬುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ. ಅವರು ನಿಜವಾಗಿಯೂ ನನ್ನ ಒಳಿತಿಗಾಗಿ ಮಾತನಾಡುತ್ತಿದ್ದಾರಾ ಅಥವಾ ಇದರಲ್ಲಿ ಬೇರೆ ಉದ್ದೇಶವಿದೆಯಾ? ಈ ದಿನ ನೀವು ಅವರ ಪ್ರತಿಯೊಂದು ನಡೆನುಡಿಯನ್ನು ಗಮನಿಸುತ್ತೀರಿ. ಅವರು ನಿಮ್ಮ ಮುಂದೆ ಒಳ್ಳೆಯವರಂತೆ ಕಾಣಬಹುದು, ಆದರೆ ನಿಮ್ಮ ಒಳಮನಸ್ಸು ಇನ್ನೂ ಎಚ್ಚರಿಕೆಯಿಂದ ಇರಲು ಹೇಳುತ್ತದೆ. ನೀವು ನಿಮ್ಮ ಭಾವನೆಗಳನ್ನು ಹೊರಗೆ ತೋರಿಸದೆ ಶಾಂತವಾಗಿ ಗಮನಿಸುತ್ತೀರಿ. ಈ ದಿನದ ಸಂಜೆ ಒಂದು ಆಶ್ಚರ್ಯ ವಿಷಯ ತಿಳಿಯಬಹುದು. ಎಸ್ ವ್ಯಕ್ತಿ ನಿಮ್ಮ ಬಗ್ಗೆ ಈಗಾಗಲೇ ಬಹಳಷ್ಟು ತಿಳಿದಿರುವವರು ಎಂಬುದು ಗೊತ್ತಾಗಬಹುದು. ಇದು ನಿಮ್ಮ ಆಶ್ಚರ್ಯವನ್ನುಂಟು ಮಾಡುತ್ತದೆ. ನೀವು ಯೋಚಿಸುತ್ತೀರಿ, ಅವರು ನನ್ನ ಜೀವನವನ್ನು ಇಷ್ಟು ಗಮನದಿಂದ ನೋಡುತ್ತಿದ್ದಾರೆ. ಇದು ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾವನೆಯನ್ನು ಹುಟ್ಟಿಸುತ್ತದೆ. ಕೆಲವೊಮ್ಮೆ ಸಂತೋಷ, ಕೆಲವೊಮ್ಮೆ ಭಯ, ಕೆಲವೊಮ್ಮೆ ಕುತೂಹಲ. ಮೇ 14ರಂದು ಈ ಸಂಬಂಧ ಅಥವಾ ಸಂಪರ್ಕ ಇನ್ನಷ್ಟು ಗಂಭೀರವಾಗುತ್ತದೆ. ಎಸ್ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ನಿರ್ಧಾರಾತ್ಮಕ ಮಾತನ್ನು ಹೇಳಬಹುದು. ಅದು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿರಬಹುದು ಅಥವಾ ನಿಮ್ಮ ಹಳೆಯ ನೋವಿಗೆ ಪರಿಹಾರ ನೀಡುವ ರೀತಿಯ ಮಾತಾಗಿರಬಹುದು. ಈ ದಿನ ನಿಮ್ಮ ಮನಸ್ಸು ತುಂಬ ಭಾವನಾತ್ಮಕವಾಗಿರುತ್ತದೆ. ಸಾಮಾನ್ಯವಾಗಿ ಭಾವನೆಗಳನ್ನು ಹೆಚ್ಚು ತೋರಿಸದ ಕುಂಭರಾಶಿಯವರಿಗೆ ಈ ದಿನ ತಮ್ಮ ಮನಸ್ಸನ್ನು ನಿಯಂತ್ರಿಸುವುದು ಕಷ್ಟವಾಗಬಹುದು. ಎಸ್ ವ್ಯಕ್ತಿಯ ಮಾತುಗಳು ನಿಮ್ಮ ಹೃದಯವನ್ನು ಸ್ಪರ್ಶಿಸುತ್ತದೆ. ನೀವು ಇದುವರೆಗೂ ಮರೆತಿದ್ದ ಒಂದು ಕನಸು ಮತ್ತೆ ಜೀವಂತವಾಗಬಹುದು ಅಥವಾ ನೀವು ಬಿಟ್ಟುಕೊಟ್ಟಿದ್ದ ಒಂದು ಸಂಬಂಧ ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದೆಂದು ಭಾವನೆ ಮೂಡಬಹುದು. ಆದರೆ ಇದೇ ಸಮಯದಲ್ಲಿ ಒಂದು ಸಣ್ಣ ಗೊಂದಲವು ಮೂಡುತ್ತದೆ, ಏಕೆಂದರೆ ನೀವು ಒಂದು ಕಡೆ ಅವರನ್ನು ನಂಬಲು ಬಯಸುತ್ತೀರಿ, ಮತ್ತೊಂದು ಕಡೆ ನಿಮ್ಮ ಮನಸ್ಸು ಎಚ್ಚರಿಕೆಯಿಂದ ಇರಲು ಹೇಳುತ್ತದೆ. ಈ ದಿನ ರಾತ್ರಿ ನೀವು ತುಂಬ ಆಲೋಚನೆ ಮಾಡುತ್ತೀರಿ. ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಸಂಬಂಧಗಳ ಬಗ್ಗೆ, ನಿಮ್ಮ ನಿರ್ಧಾರಗಳ ಬಗ್ಗೆ. ಎಸ್ ವ್ಯಕ್ತಿಯ ಆಗಮನ ನಿಮ್ಮ ಜೀವನವನ್ನು ಬದಲಾಯಿಸಬಹುದೆಂಬ ಭಾವನೆ ನಿಮಗೆ ಬರುತ್ತದೆ. ಮೇ 15ರಂದು
ಎಲ್ಲವೂ ಸ್ಪಷ್ಟವಾಗಲು ಪ್ರಾರಂಭಿಸುತ್ತದೆ. ಕಳೆದ 3 ದಿನಗಳಲ್ಲಿ ನಡೆದ ಪ್ರತಿಯೊಂದು ಮಾತು, ಪ್ರತಿಯೊಂದು ಘಟನೆ ಈಗ ಒಂದಕ್ಕೊಂದು ಸಂಬಂಧ ಹೊಂದಿರುವಂತೆ ಕಾಣುತ್ತದೆ. ಎಸ್ ವ್ಯಕ್ತಿಯ ನಿಜವಾದ ಉದ್ದೇಶ ನಿಮಗೆ ಅರ್ಥವಾಗುತ್ತದೆ. ಅವರು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ತರಲು ಬಂದವರಾಗಿರಬಹುದು ಅಥವಾ ನಿಮ್ಮನ್ನು ಪರೀಕ್ಷಿಸಲು ಬಂದವರಾಗಿರಬಹುದು. ಯಾವುದೇ ಆಗಿರಲಿ, ನೀವು ಈಗ ಹಿಂದಿನ ದಿನಗಳಿಗಿಂತ ಹೆಚ್ಚು ಬಲಿಷ್ಠರಾಗಿದ್ದೀರಿ. ಈ ದಿನ ನೀವು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅದು ಒಂದು ಸಂಬಂಧವನ್ನು ಒಪ್ಪಿಕೊಳ್ಳುವ ನಿರ್ಧಾರವಾಗಿರಬಹುದು ಅಥವಾ ಒಂದು ವ್ಯಕ್ತಿಯಿಂದ ದೂರ ಉಳಿಯುವ ನಿರ್ಧಾರವಾಗಿರಬಹುದು. ಕುಂಭರಾಶಿಯವರಿಗಾಗಿ ನೀವು ಸ್ವಾತಂತ್ರ್ಯವನ್ನು ತುಂಬ ಪ್ರೀತಿಸುತ್ತೀರಿ. ನಿಮ್ಮ ಮನಸ್ಸಿಗೆ ಸರಿ ಎನಿಸಿದ ದಾರಿಯನ್ನೇ ಆಯ್ಕೆ ಮಾಡುತ್ತೀರಿ. ಇದೇ ಗುಣ ಈ ದಿನ ನಿಮ್ಮನ್ನು ಸರಿಯಾದ ನಿರ್ಧಾರದ ಕಡೆಗೆ ಕೊಂಡೊಯ್ಯುತ್ತದೆ. ಎಸ್ ವ್ಯಕ್ತಿಯ ಮೂಲಕ ಈ 4 ದಿನಗಳಲ್ಲಿ ನೀವು ಒಂದು ಮಹತ್ವದ ಪಾಠವನ್ನು ಕಲಿಯುತ್ತೀರಿ. ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ಜೀವನದಲ್ಲಿ ಬಂದಾಗ ಯಾವ ರೀತಿ ಪಾಠವನ್ನು ಕಲಿಬೇಕು ಅನ್ನೋದನ್ನು ತಿಳಿಸಿಕೊಡುತ್ತಾರೆ. ಎಸ್ ಎಂಬ ವ್ಯಕ್ತಿ ಮಹಿಳೆಯಾಗಿದ್ದರೆ ಪುರುಷರ ಎಂಟ್ರಿ ಆಗಿರ್ಬೋದು, ಪುರುಷರಾಗಿದ್ದರೆ ಅವರ ಜೀವನದಲ್ಲಿ ಮಹಿಳೆಯ ಎಂಟ್ರಿ ಆಗಿರ್ಬೋದು. ಈ ಹೊಸ ಸಂಬಂಧದ ಬಗ್ಗೆ ಹೊಸ ಆಲೋಚನೆಗಳು ಮೂಡಬಹುದು. ಆದರೆ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಎಂದರೆ ಅವರಿಂದ ಒಳ್ಳೆಯದೇ ಫಲಗಳು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇಲ್ಲ ಅಂತ ಅಂದರೆ ಹೊಸ ವ್ಯಕ್ತಿ ಆಗಮನದಿಂದ ನಿಮ್ಮ ಜೀವನದಲ್ಲಿ ಒಳ್ಳೆ ಶುಭ ಫಲಗಳನ್ನು ನೀವು ಪಡಿತಾ ಹೋಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿದ್ರಲ್ಲ, ಈ ಮೇ ತಿಂಗಳಲ್ಲಿ ಮೇ 13ರಿಂದ ಯಾವ ರೀತಿ ಫಲಗಳಿವೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ಅಂದರೆ ನೀವು ಹೇಳ್ಬೋದು, ಕೆಲವರ ಜೀವನದಲ್ಲಿ ನೀವು ಹೇಳೋದು ಸುಳ್ಳು ಅಂತ ಹೇಳ್ತೀರಾ. ಆದರೆ ಅದು ರಾಶಿ ಸುಮ್ಮನೆ ಹೇಳೋದಕ್ಕೆ ಆಗಲ್ಲ. ಅವರವರ ಜಾತಕದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಹತ್ತಿರದ ಜ್ಯೋತಿಷಿಗೆ ತೋರಿಸ್ಕೊಳ್ಳಿ. ಯಾವುದೇ ರೀತಿ ತೊಂದರೆ ಇದ್ದರೂ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಸಾರಾಸಗಟಾಗಿ ಒಟ್ಟಾಗಿ ಹೇಳೋದು ಗ್ರಹಗತಿಗಳ ಮೇಲೆ ನಾವು ಹೇಳ್ತೀವಿ. ಹಾಗಾಗಿ ಕೆಲವರಿಗೆ ವಿಷಯ ನಡಿಬೋದು, ನಡೀದೇ ಇರ್ಬೋದು. ಹಾಗಾಗಿ ನಾವು ಎಲ್ಲರಿಗೂ ನಡೆಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅವರ ಜನ್ಮ ಜಾತಕದ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಹಾಗಂತ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯಾಯ ನಮಃ, ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಓಕೆ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.